ಭಾಗಾಕಾರ ಸಿಂಪಲ್ಲಾಗೆ ಭಾಗಾಕಾರ ಹೇಗೆ ಮಾಡೋದು ಅಂತ ನೋಡೋಣ. 2ರಿಂದ 6ನ ಭಾಗ ಮಾಡೋಣ. 6 ಎಲ್ಲಿದೆ ನೋಡ್ಕೋಬೇಕು. ಇಲ್ಲಿದೆ 6, 2 3ಲಿ 6, ಈ 3ನ ಇಲ್ಲಿ ಬರ್ಕೋಬೇಕು, ಈ 6ನ ಇಲ್ಲಿ ಬರ್ಕೋಬೇಕು. -6. 6ರಲ್ಲಿ 6 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 3. 2ರಿಂದ 10ನ ಭಾಗ ಮಾಡೋಣ. 10 ಎಲ್ಲಿದೆ? ಇಲ್ಲಿದೆ 10, 2 5ಲಿ 10, ಈ 5ನ ಇಲ್ಲಿ ಬರ್ಕೊಳ್ಳೋಣ, ಈ 10ನ ಇಲ್ಲಿ ಬರ್ಕೊಳ್ಳೋಣ. -10. 0ಲಿ 0 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 5. ನೆಕ್ಸ್ಟು 2ರಿಂದ 14ನ ಭಾಗ ಮಾಡೋದು ಹೇಗೆ ಅಂತ ನೋಡೋಣ. 14 ಎಲ್ಲಿದೆ? ಇಲ್ಲಿದೆ 14, 2 7ಲಿ 14, ಈ 7ನ ಇಲ್ಲಿ ಬರ್ಕೋಬೇಕು, ಈ 14ನ ಇಲ್ಲಿ ಬರ್ಕೋಬೇಕು. -14. 4ರಲ್ಲಿ 4 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 7. 2ರಿಂದ 18ನ ಭಾಗ ಮಾಡೋಣ. 18 ಎಲ್ಲಿದೆ? ಇಲ್ಲಿದೆ 18, 2 9ಲಿ 18, ಈ 9ನ ಇಲ್ಲಿ ಬರ್ಕೋಬೇಕು, ಈ 18ನ ಇಲ್ಲಿ ಬರ್ಕೋಬೇಕು. -18. 8ರಲ್ಲಿ 8 ಮೈನಸ್ ಮಾಡಿದ್ರೆ 0, 1ರಲ್ಲಿ 1 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು? 9. ನೆಕ್ಸ್ಟು 2ರಿಂದ 80ನ ಭಾಗ ಮಾಡೋಣ. ಇಲ್ಲಿ ನೋಡ್ಕೋಬೇಕು. ಫಸ್ಟು 8ನ ತೊಗೊಳ್ಳೋಣ. 8 ಎಲ್ಲಿದೆ? ಇಲ್ಲಿದೆ 8, 2 4ಲಿ 8, ಈ 4ನ ಇಲ್ಲಿ ಬರ್ಕೋಬೇಕು, ಈ 8ನ ಇಲ್ಲಿ ಬರ್ಕೋಬೇಕು. -8. 8ರಲ್ಲಿ 8 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು ಎಷ್ಟಿದೆ? 0, ಈ 0ನ ಇಲ್ಲಿ ಇಳಿಸ್ಕೊಳ್ಳೋಣ. 0 ನೋಡ್ಕೋಬೇಕು. ಎಲ್ಲಿದೆ? ಇಲ್ಲಿದೆ 0, 2 0ಗೆ 0, ಈ 0ನ ಇಲ್ಲಿ ಬರ್ಕೋಬೇಕು, ಈ 0ನ ಇಲ್ಲಿ ಬರ್ಕೋಬೇಕು. -0. 0ಲಿ 0 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು ಬಂತು? 40. ನೆಕ್ಸ್ಟ್ 2ರಿಂದ 22ನ ಭಾಗ ಮಾಡೋಣ. ಇಲ್ಲಿ 2 ತೊಗೋಬೇಕು. 22 ಇಲ್ಲ, ಆದ್ದರಿಂದ 2 ತೊಗೊಳ್ಳೋಣ. ಫಸ್ಟು 2 ಎಲ್ಲಿದೆ? ಇಲ್ಲಿದೆ 2 1ಲಿ 2, ಈ 1ನ ಇಲ್ಲಿ ಬರ್ಕೋಬೇಕು, ಈ 2ನ ಇಲ್ಲಿ ಬರ್ಕೋಬೇಕು. -2. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ನೆಕ್ಸ್ಟು ಎಷ್ಟಿದೆ? 2 ಇದೆ. 2 ಎಲ್ಲಿದೆ? ಇಲ್ಲಿದೆ 2, 2 1ಲಿ 2, ಈ 1ನ ಇಲ್ಲಿ ಬರ್ಕೋಬೇಕು, ಈ 2ನ ಇಲ್ಲಿ ಬರ್ಕೋಬೇಕು. -2. 2ರಲ್ಲಿ 2 ಮೈನಸ್ ಮಾಡಿದ್ರೆ 0. ಉತ್ತರ ಎಷ್ಟು ಬಂತು? 11. ಸಿಂಪಲಾಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.